ಸೊ ಫಸ್ಟ್ಲಿ ಹೇಳಿ, ಹೇಗಿದ್ದೀರಿ, ಎಲ್ಲಿಂದ ಬರ್ತಾ ಇದ್ದೀರಿ? ನಾನು ಇವತ್ತು ಮೈಸೂರಿಂದನೇ ಬಂದಿದ್ದು. ನೀವು ಮೈಸೂರಿನವರೇ? ಮೈಸೂರಲ್ಲೇ ಹುಟ್ಟು ಬೆಳೆದಿದ್ದು, ಬಟ್ ಬೇಸಿಕಲಿ ಫ್ರಮ್ ರಾಜಸ್ಥಾನ್. ಐ ಆಮ್ ಅ ರಾಜ್ಪೂತ್. ಅಜ್ಜಿ ಕೋಲಾರ್ಗೆ ಮದುವೆ ಮಾಡ್ಕೊಂಡು, ಅಜ್ಜಿಗೆ ಕೋಲಾರಿಗೆ ಮದುವೆ ಮಾಡಿದ್ರು. ಅಲ್ಲಿಂದ ಅವ್ರು ಮೈಸೂರು ಶಿಫ್ಟ್ ಮಾಡಿದ್ರು. ಸೊ ಅಲ್ಲಿಂದ ಹುಟ್ಟು ಬೆಳೆದಿದ್ದೆಲ್ಲ ಮೈಸೂರಲ್ಲೇ. ಸೊ ಆ್ಯಂಡ್ ಮೈಸೂರು ಥರ ಸಿಟಿಯಲ್ಲಿ ಸ್ಟಾರ್ಟ್ ಮಾಡೋಕ್ಕೆ ಕರಿಯರು. ದೆನ್ ಬಟ್ ನಾನು ಮದುವೆ ಮಾಡ್ಕೊಂಡಿರೋದು ಉಡುಪಿ ಬ್ರಾಹ್ಮಿನ್. So that comes into caste. Dad, mom, no, intercaste. Dad was a Rajput and mom was a Telgite. So it's like, ನಮ್ದು ಅವಾಗಿಂದಾನೇ ಆಗ್ತಾ ಬರ್ತಾ ಇರ್ಬೋದು. ಹಾಗಾಗಿ ನೀವು ಅದನ್ನ ನೆಕ್ಸ್ಟ್ ಲೆವೆಲ್ ಅಂತ ತಗೊಂಡು ಈ ಕಡೆ ಯು ಗಾಟ್ ಮ್ಯಾರಿಡ್ ಟು ಅ ಬ್ರಾಹ್ಮಿನ್. ಬ್ರಾಹ್ಮಿನ್. ಸೌತ್ ಲೈಕ್ ನಾರ್ತ್ ಸೌತ್ ಆಗ್ತಾ ಇದೆ. ಬಟ್ ಐ ಡೋಂಟ್ ನೋ ಅಬೌಟ್ ಮೈ ಕಿಡ್ಸ್ ನೌ. ಐ ಸೆಡ್ ಐ ಆಮ್ ಓಪನ್ ಅಗೇನ್, ಯು ವಾಂಟ್ ಟು ಗೆಟ್ ಮ್ಯಾರಿಡ್ ಟು ಎನಿವನ್ ಅಂತ. So that's what nice. Like as a Mysorean, ಹುಟ್ಟು ಬೆಳೆದಾಗ ಲೈಕ್ ಸ್ಕೂಲಿಂಗ್ ಆ್ಯಂಡ್ ಆಲ್ ವಿ ವರ್ ಫ್ರಮ್ ವೆರಿ ಆರ್ಡಿನರಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಸೊ ವೇರೇನ್ ಡ್ಯಾಡ್ ಮಾಮ್ಗೆ ಈ 2 ಫ್ಯಾಮಿಲಿ ನಾನು ಹೊರಗಡೆ ಹಾಕಿಬಿಟ್ಟಿದ್ರು. ಸೊ ದೇ ಸ್ಟಾರ್ಟೆಡ್ ದಿಯರ್ ಓನ್ ಲೈಫ್ ಟುಗೆದರ್. ಸೊ ಆಮೇಲೆ ಡ್ಯಾಡ್ಗೆ ಕುಡಿಯೋದು ಸವಾಸ ಜಾಸ್ತಿ ಆಯಿತು. ಹಿ ಯೂಸ್ ಟು ಬಿ ಅನ್ ಆಲ್ಕೋಹಾಲಿಕ್ ವೇ ಬ್ಯಾಕ್. And my mom is from a very rich family. She didn't know how to handle it. It's ನಾನು ಹೇಳೋದು, I'm 52 now. So way back ಅಂತಂದರೆ ಡ್ಯಾಡ್ ಮಾಮ್ ಲವ್ ಮ್ಯಾರೇಜ್ would be 75-80 years ago ಅನ್ಸುತ್ತೆ. ಸೊ ಆವಾಗ ಯೋಚನೆ ಮಾಡಿ 75-80 ಲೈಕ್ 75-70 years ago ಲೈಕ್ ದೇ ಗಾಟ್ ಮ್ಯಾರೇಡ್, ಲವ್ ಮ್ಯಾರೇಜ್. ಆವಾಗ ನಿಮ್ಮ ತಂದೆ ತಾಯಿ ಅಲ್ಲ, ನಿಮ್ಮ ಅಜ್ಜಿ ತಾತ? ಯು ಮೀನ್? ಇಲ್ಲ, ತಂದೆ ತಾಯಿನೇ. ತಂದೆ ತಾಯಿ ಅಂದರೆ ಇನ್ 1975-1980 ಅಲ್ಲ? ಇಟ್ಸ್ ಲೈಕ್ ಐ ಆಮ್ 52 years. ಸೊ ಸಿ ಟೇಕ್ ಅಬೌಟ್ 20 years ಪ್ಲಸ್ ಅಂತ, ಒಂದು 70-80 ವರ್ಷದ ಕೆಳಗೆ. ಓಕೆ ಸಾರಿ, ನಾನು ಯಾವುದೋ ಲೆಕ್ಕದಲ್ಲಿ ಗಾಟ್ ಇಟ್. ಅಂದರೆ ನಿಮಗೆ 52 ಅಂದರೆ ಒಂದು 20 ವರ್ಷದ ಕೆಳಗೆ ಅಂತ ಹೇಳಿದ್ರು ಆ ಥರ. ಸೊ ಆಗ ದೇ ಸ್ಟಾರ್ಟೆಡ್ ದಿಯರ್ ಓನ್ ಫ್ಯಾಮಿಲೀಸ್. ಸೊ ಕಟ್ ಆಫ್ ಫ್ರಮ್ ಬೋತ್ ದ ಫ್ಯಾಮಿಲೀಸ್ ಥರ. ಸೊ ಇಟ್ ವಾಸ್ ವೆರಿ ಡಿಫಿಕಲ್ಟ್ ಆ್ಯಂಡ್ ಚಾಲೆಂಜಿಂಗ್ ಅಪ್ಬ್ರಿಂಗಿಂಗ್ ಬಿಕಾಸ್ ಡ್ಯಾಡ್ ವುಡ್ ನೆವರ್ ಕಮ್ ಹೋಮ್. ಹಿ ಹ್ಯಾಡ್ ಗುಡ್ ಬಿಸ್ನೆಸ್. ದೆನ್ ದ ಫೇಸಸ್ ಎಲ್ಲ ಹೋಗುತ್ತೆ. ಸೊ ಎಜುಕೇಷನ್ ವಾಸ್ ವೆರಿ ಡಿಫಿಕಲ್ಟ್ basically. And now 4 ಜನ ಹುಡುಗಿಯರು, we 4 girls and 1 boy, that is my brother, younger brother. And my basic qualification was just like degree BCom ಅಷ್ಟೇ. ಕಾನ್ವೆಂಟಲ್ಲಿ ಹಾಕಿದ್ರು. ದಟ್ಸ್ ವಾಟ್ ಲೈಕ್ ರಿಮೆಂಬರ್ ಗೋಯಿಂಗ್ ಇನ್ ಟಾಂಗಾ ಗಾಡಿಯಿಂದ ಅದನ್ನು ನಡ್ಕೊಂಡು ಹೋಗೋಕ್ಕೆ ಸ್ಟಾರ್ಟ್ ಮಾಡೋ ಥರ. ಆ್ಯಂಡ್ ಕಾಲೇಜ್ ಫಿಲೋಮಿನಾಸಲ್ಲಿ ಡಿಗ್ರಿ ಆಯಿತು, ಗುಚ್ಚಪತ್ಸಲ್ಲಿ ಕಾನ್ವೆಂಟ್ ಆದಮೇಲೆ. ದೆನ್ ವಿ ಹ್ಯಾಡ್ ಟು ಟೇಕ್ ಅಪ್ ಜಾಬ್ಸ್ ಲೈಕ್ ಪಾರ್ಟ್ ಟೈಮ್. ಬಟ್ ಮೀನ್ ಟೈಮ್ ಏನಾಯಿತು, ವೆನ್ ನಾನು ಕಿಡ್ ಇದ್ದಾಗಲೇ, ಮಗು ಇದ್ದಾಗಲೇ ನಾನು ತುಂಬ ಸಣ್ಣಕ್ಕಿದ್ದೆ. ಸೊ ಎಲ್ಲರೂ ಏನಂದರೆ ಆಗ ಆ ಟೈಮಲ್ಲಿ ಚಿಕ್ಕವಳಿದ್ದಾಗೆಲ್ಲನೂ ಏನಾದ್ರು ಏನೋ ಹೇಳಿದ್ರೆ ಏನು ತಿಂದ್ರೂ ಮೈಗೆ ಹತ್ತಲ್ಲ. ದಟ್ ಒಂದು ಸ್ಮಾಲ್ ಸಿಟೀಸ್, ಮೈಸೂರು ಥರದ್ದು ಸ್ಮಾಲ್ ಸಿಟಿ, ದಟ್ ವಾಸ್ ಲೈಕ್ ಐ ಗ್ರೂ ಅಪ್ ಸೀಯಿಂಗ್ ಮೈಸೂರು ಫ್ರಮ್ ದೇರ್ ಟು ಹಿಯರ್. ಇಷ್ಟು ನೋಡಿದ್ದೀನಿ ಈಗ. ಸೊ ಏನು ತಿಂದರೂ ಮೈ ಹತ್ತಲ್ಲ, ಇವಳ್ದೇನು ಇದೇ ಇಲ್ಲ ಅಂತ. ಸೊ ದೆನ್ ಫೈನಲಿ ನನಗೆ 10th ಸ್ಟ್ಯಾಂಡರ್ಡಲ್ಲಿ ಇದ್ದಾಗ ತುಂಬ ಇಶ್ಯೂಸ್ ಆಗ್ತಾಯಿತ್ತು. ಓದೋಕ್ಕಾಗ್ತಾ ಇರಲಿಲ್ಲ, ಮಲ್ಕೊಳಕ್ಕಾಗ್ತಾ ಇರಲಿಲ್ಲ, ಸ್ಟ್ರೇಟಾಗಿ ಮಲ್ಕೊಳಕ್ಕಾಗ್ತಾ ಇರಲಿಲ್ಲ. ಸೊ ದೆನ್ ಡಾಕ್ಟರ್ ಹತ್ರ ಚೆಕ್ ಮಾಡಿಸಿದಾಗ ದೆನ್ ಐ ಹ್ಯಾಡ್ ಹಾರ್ಟ್ ಇಶ್ಯೂಸ್. ಬೈ ಬರ್ತ್ ಐ ಹ್ಯಾಡ್ ಹಾರ್ಟಲ್ಲಿ 4 ವ್ಯಾಲ್ವ್ಸ್ ಇರುತ್ತೆ. ಸೊ 1 valve ವಾಸ್ ಟೋಟಲಿ ನಾಟ್ ವರ್ಕಿಂಗ್, 1 valve ವಾಸ್ ಪಾರ್ಟ್ಲಿ ವರ್ಕಿಂಗ್. ಸೊ ಐ ಹ್ಯಾಡ್ ಟು ಲೈಕ್ ಆವಾಗ ಒಂದು ಕಾರ್ಡಿಯಾಲಜಿಸ್ಟ್ರು, ಬಾಲಕೃಷ್ಣ ಆಚಾರ ಅಂತ ಒಂದು ಕಾರ್ಡಿಯಾಲಜಿಸ್ಟ್ ಇದ್ದರು. ಸೊ ನಮ್ಮಮ್ಮ ಕರ್ಕೊಂಡು ಹೋದರು. ಬಟ್ ಬಿಕಾಸ್ ಡಿಫಿಕಲ್ಟ್, 5 ಜನ ಮಕ್ಕಳನ್ನ ಸಾಕೋಕ್ಕಿದೆ. ಆ್ಯಂಡ್ ನಂದು ಮೆಡಿಕಲ್ ಎಕ್ಸ್ಪೆನ್ಸಸ್ಗೆ ಇಟ್ಸ್ ನಾಟ್ ಲೈಕ್ ಈಗ ಇನ್ಶೂರೆನ್ಸ್ ಇದೆ, ಅದಿದೆ ಅಂತ. ಈಗೆಲ್ಲ ಲೈಕ್ ಟೆಕ್ನಾಲಜಿ ಸೋ ಮಚ್ ಆ್ಯಂಡ್ ಥಿಂಗ್ಸ್ ಆರ್ ಲೈಕ್ ಸೋ ಗುಡ್. ಹೌದು, ಆವಾಗಿರಲಿಲ್ಲ. ಆ್ಯಂಡ್ ಆವಾಗ ಡಾಕ್ಟ್ರ್ ಹೋದಾಗ ದೆನ್ ನನಗೆ ಅಮ್ಮ ಕರ್ಕೊಂಡು ಹೋದರು. ಅಪ್ಪ ಅಂತ ಮನೆಗೆ ಬರ್ತಾ ಇರಲಿಲ್ಲ, ಅಮ್ಮ ಕರ್ಕೊಂಡು ಹೋದ್ರು ಡಾಕ್ಟರ್ ಹತ್ರ. ಫಸ್ಟ್ ಡೇ ಐ ರಿಮೆಂಬರ್ ಟು ವೆಲ್. ಐ ವಾಸ್ ಜಸ್ಟ್ 10th ಅಂದರೆ 15.5, 16 ಇದ್ದಿದ್ದೆ. ಸೊ ಕರ್ಕೊಂಡು ಹೋದಾಗ ಮಗಳನ್ನ ಹೊರಗಡೆ ಕಳಿಸಿ ಅಂತ. ಅದಕ್ಕೆ ನಾನು ಹೇಳಿದೆ, ಇಲ್ಲ ಪರವಾಗಿಲ್ಲ, ನನ್ನ ಮುಂದೆನೇ ಹೇಳಿ ಅಂತ. ಸೊ ಐ ಥಿಂಕ್ ಯು ಮೈಟ್ ಲಿವ್ ಫಾರ್ another 2 years ಅಂತ ಡಾಕ್ಟರ್ ಸೆಡ್ ಇಟ್. I said 2 years ಅಂತಂದರೆ ವಾಟ್ has happened? See, this is, then he explained, he had a heart picture, then said this is the valve. So the problem is you have 2 valve problem, it's not 1. And that is why the heart and pump ಆಗಲ್ಲ ಬ್ಲಡ್, ಸೊ ದಟ್ ಯು ಕಾಂಟ್ ಸ್ಲೀಪ್ ಸ್ಟ್ರೇಟ್. ಕೂತ್ಕೊಂಡು ಮಲ್ಗೋದು. ನಾನು ಇಡೀ ರಾತ್ರಿ ಹೀಗೆ ಕೂತ್ಕೊಂಡೇ ಮಲ್ಕೊಳ್ಳೋದು, ಅಂದರೆ ನಿದ್ದೆ ಮಾಡೋಕ್ಕೆ ಆವತ್ತಿಗೆ. ಸೊ ನಾನು ಹೇಳ್ತಾ ಇರೋದು ವೆನ್ ಐ ವಾಸ್ ಲೈಕ್ 16 ಅಂತಂದರೆ ಇಟ್ಸ್ ಅಬೌಟ್ 32 years 33 years ಹಿಂದೆ. ಹೌದು, ಅಷ್ಟು ಆಲ್ಮೋಸ್ಟ್ 36 years ಹಿಂದೆ.
ಸೊ ರಾತ್ರಿ ಇಡೀ ಐದರ್ ಹಿಂಗೆ ಮಲ್ಕೊಳ್ಬೇಕಾದ್ರೆ ಹಿಂಗೆ ಬಗ್ಬಿಟ್ಟು ಮಲ್ಕೊಳ್ಬೇಕು, ಇಲ್ಲ ಅಂದರೆ ಕೂತ್ಕೊಂಡು ಮಲ್ಕೊಳ್ಬೇಕು ದ ಹೋಲ್. ಸೊ ಐ ಹ್ಯಾವ್ ಸಿವಿಯರ್ ಬ್ಯಾಕ್ ಪೇನ್ ನೌ ಬಿಕಾಸ್ ಆಫ್ ದೋಸ್ ಥಿಂಗ್ಸ್ ವಾಟ್ ಐ ಹ್ಯಾವ್ ಡನ್ ಅರ್ಲಿಯರ್. ಸೊ ಡಾಕ್ಟರ್ ಹೇಳಿದ್ರು ಕಷ್ಟ ಆಗುತ್ತೆ, ಇಲ್ಲಾಂದರೆ ಯು ಹ್ಯಾವ್ ಟು ಗೋ ಟು ಜಯದೇವ. ಜಯದೇವ ಅವಾಗ ಬ್ಯಾಂಗ್ಳೂರಲ್ಲಿ ಒಂದೇ ಹಾರ್ಟ್ ಹಾಸ್ಪಿಟಲ್ ಇದ್ದಿದ್ದು. ಸೊ ದೆನ್ ನಮ್ಮಮ್ಮ ಬಿಟ್ಟು ಬರೋಕ್ಕೆ, ತಂಗಿಯರೆಲ್ಲ ಚಿಕ್ಕವರು, ನಾನು ಎರಡನೇ ಅವಳು, ಅದಾದಮೇಲೆ ನನ್ನ ತಮ್ಮ, ಆದಮೇಲೆ ಇವರು ತಂಗಿಯರು. ಸೊ ಬಿಟ್ಟು ಬರೋಕ್ಕೆ ನಮ್ಮಮ್ಮನ ಕಷ್ಟ. ಸೊ ನಮ್ಮ ಅಕ್ಕನಿಗೆ ಜೊತೆಲಿ ಮಾಡಿ ನಾವು ಬ್ಯಾಂಗ್ಳೂರು. ಸೊ ಬ್ಯಾಂಗ್ಳೂರ್ ಬರ್ತಾ ಇರೋದೇ ಫಸ್ಟ್ ಟೈಮ್ ಆ್ಯಂಡ್ ಸ್ಟ್ರೇಟ್ ಅವೇ ಟು ದ ಹಾಸ್ಪಿಟಲ್. ಸೊ ಜಯದೇವಾಗ ಹೋಗಿ ದೆನ್ ವಿ ಹ್ಯಾಡ್ ಟು ಮಲ್ಟಿಪಲ್ ಟೆಸ್ಟ್ ಎಲ್ಲ ಮಾಡಬೇಕಿತ್ತು. ಅಲ್ಲಿ ಏನೇನು ಟೆಸ್ಟ್ ಮಾಡಿರೋ ಅದು ಕೊಟ್ಟರು. ದೆನ್ ಅವರಂದರು ಇದು ಸರ್ಜರಿ ಮಾಡೋಕ್ಕೆ ಅರೌಂಡ್ 2 lakhs ಆಗುತ್ತೆ ಅಂತ ಹೇಳಿ ಆವತ್ತಿಗೆ. ಸೊ ದೆನ್ ಆ ಪೇರೆಂಟ್ಸ್ ನಾಟ್ ಇನ್ ಅ ಸಿಚುವೇಶನ್. ಮೈ ಡ್ಯಾಡ್ಸ್, ನಮ್ಮ ಅಪ್ಪ ಆಲ್ಕೋಹಾಲ್ ಬಿಸ್ನೆಸ್, ಸರಾಯಿ ಬಿಸ್ನೆಸ್ ಆವಾಗ, ಟು ಬಿ ವೆರಿ ಆನೆಸ್ಟ್, ಆಲ್ಕೋಹಾಲ್ ಅಲ್ಲ, ಅದು ಮಾಡ್ತಾಯಿದ್ರು. ಅದಾದಮೇಲಂತೂ ಮನೆಗೆ ಬರ್ತಾ ಇರಲಿಲ್ಲ. ಇಟ್ ವಾಸ್ ಆಲ್ಕೋಹಾಲಿಕ್. ಎಷ್ಟು ದಿನ ಮನೆಗೆ ಬರ್ತಾ ಇರಲಿಲ್ಲ. ಅದೆಲ್ಲ ಬಿಟ್ಬಿಟ್ಟು ದೆನ್ ನಮ್ಮ ಅಮ್ಮನ ಫೋರ್ಸ್ಗೆ KSRTC ಕೆಲಸಕ್ಕೆ ಸೇರಿಕೊಂಡ್ರು ಆ್ಯಸ್ ಅ ಮೆಕ್ಯಾನಿಕ್, ಕರ್ನಾಟಕ ಸ್ಟೇಟ್ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್. ವೆನ್ ಹಿ ವಾಸ್ ಅಬೌಟ್ 35, ಲೇಟ್ ಆಗೇನೆ. ಆವಾಗೆಲ್ಲ ರೆಕ್ರೂಟ್ ಮಾಡ್ತಿದ್ರು, ಅದೇನು ಕ್ವಾಲಿಫಿಕೇಷನ್ ಬೇಕು ಆ ಥರ ಏನಿರಲ್ಲ, ಗೌರ್ಮೆಂಟ್ ಜಾಬ್ಸ್ ಎಲ್ಲ ಲಾಂಗ್ ಬ್ಯಾಕ್. ಸೊ ಹಿ ವುಡ್ ಅರ್ನ್ ವೇ ಬ್ಯಾಕ್ ದೆನ್ ಇಸ್ 5,000 6,000 ಆ್ಯಂಡ್ ಮನೆ ಇಡೀ ನಡೆಸಬೇಕು. ಸೊ ಸ್ವಂತ ಮನೆ ಇತ್ತು, ಅದಕ್ಕಿಂತ ಮುಂಚೆ ಅದನ್ನು ಮಾರಿದ್ವಿ. ದೆನ್ ಬಾಡಿಗೆ ಮನೆಗೆ ಹೋದ್ವಿ, ಥಿಂಕಿಂಗ್ ದ್ಯಾಟ್ ಓಕೆ ಆ ದುಡ್ಡು ಬಂದಾಗ ಸರ್ಜರಿ ಮಾಡ್ಸೋಕ್ಕಾಗತ್ತೆ ಅಂತ. ಬಟ್ ಆವಾಗ ಸ್ವಂತ ಮನೆ ಮಾರಿದಾಗಲೇ I remember we got about 1,30,000 ಏನು. ಸೊ ವಿಚ್ ವಾಸ್ ನಾಟ್ ಇನಫ್ ಅಗೇನ್, ಇಟ್ ವಾಸ್ 2 lakh. ಸೊ ದೆನ್ ಬಾಡಿಗೆ ಮನೆಗೆ ಶಿಫ್ಟ್ ಆದ್ವಿ. ದೆನ್ ಹಾಗೆ ಕಂಟಿನ್ಯೂ. ದೆನ್ ಅಮ್ಮ ವಾಸ್ ಮೋರ್ ವರಿಡ್ ಬಿಕಾಸ್ ದಿ ಅದರ್ 3 sisters are there. ಸೊ ಇಟ್ ವಾಸ್ 10th ಆಯಿತು. 10th ವೆರಿ ಆವ್ರೇಜ್, ಲೈಕ್ 62% ಅಲ್ಲಿ ಪಾಸ್ ಆದೆ. ದೆನ್ ಕಾಲೇಜ್ಗೆ ಫಿಲಮ್ನ ಸೇರಿಕೊಂಡಿದ್ದೆ, ಫಸ್ಟ್ PUC. ಸೊ ನೋಡೋಣ ಎಷ್ಟು ದಿನ ಅಂತ. ಡಾಕ್ಟರ್ ಹೇಗಿರು ಹೇಳಿದರು 2 years ಅಂತ. ಸೊ ಅದಕ್ಕೆ ಇದು ಮಾಡಿಬಿಟ್ಟು ನಾನು ಇಂಜೆಕ್ಷನ್ಸ್ ತಗೊಳ್ತಾ ಇದ್ದೆ, ಪೆನ್ಸಿಲಿನ್ ಅಂತ. ಈಗನೂ ತಗೊಳ್ತೀನಿ. ಹೋಲ್ ಆಫ್ ಮೈ ಲೈಫ್ 21 ದಿನ ನೀವು ತಿಂಗಳಲ್ಲಿ 21 daysಗೆ ಪೆನ್ಸಿಲಿನ್ ತಗೊಳ್ಬೇಕು ನಾನು ಈಗಲೂ. ಬಿಕಾಸ್ 1 valve ಅಷ್ಟೇ ರಿಪ್ಲೇಸ್ ಮಾಡಿದ್ದಾರೆ. 1 more valveಗೆ ಇನ್ಫೆಕ್ಷನ್ ಆಗದೆ ಇರಲಿ ಅಂತ ಕೊಡೋದು, ಅದು ಫರ್ದರ್ ಇನ್ಫೆಕ್ಷನ್ ಆಗದೆ ಇರಲಿ ಅಂತ. ಸೊ ಪೆನ್ಸಿಲಿನ್. ಸೊ ಇಫ್ ಐ ಹ್ಯಾವ್ ಟು ಗೋ ಟು ಅ ಡಾಕ್ಟರ್, ಡೆಂಟಿಸ್ಟ್ಗೆ ಹೋದ್ರೂ ಫಸ್ಟ್ ಆ್ಯಂಟಿಬಯೋಟಿಕ್ಸ್ ಕೊಡ್ತಾರೆ. ಸೊ ಎನಿಥಿಂಗ್ ಇಸ್ ದ ಪ್ರೊಸೀಜರ್ ಇಸ್ ಲೈಕ್ ಫಸ್ಟ್ ಆ್ಯಂಟಿಬಯೋಟಿಕ್ಸ್ ಕೊಟ್ಟೇನೆ ದೇ ವಿಲ್ ಹ್ಯಾವ್ ಟು ವರ್ಕ್. ದ್ಯಾಟ್ ಈಸ್ ಹೌ ದ ಪ್ರೊಟೆಕ್ಷನ್ ಇಸ್. ಸೊ ದೆನ್ ಅದು ಡಾಕ್ಟರ್ ಹತ್ರ ಇದು ಮಾಡು 2 years ಹೇಗಿರು ಹೇಳಿದ್ದಾರೆ. ಸೊ ನಮ್ಮಮ್ಮ ದೆನ್ ಅದಾದಮೇಲೆ ಡ್ಯಾಡ್ ಸೈಡಿಂದ ಒನ್ ಸಿಸ್ಟರ್ ಹೂ ವಾಸ್ ಇನ್ ಟಚ್, ದಟ್ ಈಸ್ ಅಪ್ಪಂದು ತಂಗಿ, ಅವ್ರು ಕಿಕ್ಕೇರಿ ಅಂತ ಊರು, ಇಟ್ಸ್ KRಪೇಟೆ ಹತ್ರ ಇತ್ತು. ಅದು ಅತ್ತೆ ಒಬ್ಬರು ಅಪ್ಪನ ಜೊತೆ ಒಳ್ಳೆ ಟರ್ಮ್ಸಲ್ಲಿದ್ದರು. ಸೊ ಅವರು ಬಂದು ಇದು ಮಾಡಿ ಅತ್ತೆಗೆ ಹೇಳ್ತಾಯಿದ್ರು, ಇಲ್ಲ ಈಗ ತುಂಬ ಕಷ್ಟ ಆಗುತ್ತೆ, ಬಿಕಾಸ್ ದುಡ್ಡು ಮಾರಿರೋದು ಅಂದರೆ ಮನೆ ಮಾರಿರೋ ದುಡ್ಡು ಇವ್ರಿಗೆ, ಅಂದರೆ ಅವಳಿಗೆ ಹಾಸ್ಪಿಟ್ಲಿಗೆ ಮಾಡಿಬಿಟ್ರೆ ದೆನ್ ಮಕ್ಳದ್ದು ಕಷ್ಟ ಆಗುತ್ತೆ, ಬೇರೆ ಮಕ್ಕಳನ್ನ ನೋಡ್ಕೋಬೇಕು, ಅವ್ರದ್ದು ಕೇರ್ ಮಾಡಬೇಕು ಅಂತ ಇದು ಹೇಳಿದ್ರು. ಸೊ ನಾನು ಅಂದ್ಕೊಳ್ತೀನಿ, ಒಂದಿನ ಕಾಲೇಜಿಂದ ನಂಗೆ ನಡೆಯೋಕ್ಕೆ ಆಗೋಲ್ಲ, ಅಂದರೆ ಅಪ್ ಸ್ಟೀಪ್ ಎಲ್ಲ ಇದ್ದರೆ, ಸ್ಟೆಪ್ಸ್ ಇದ್ದರೆ ಕಷ್ಟ ಆಗ್ತಾಯಿತ್ತು ತುಂಬ. ಬಂದಾಗ ನಾನು ಕಿಟಕಿ ಹತ್ರ ಬಂದಾಗ ನಮ್ಮಮ್ಮ ನಮ್ಮ ಅತ್ತೆಗೆ ಹೇಳ್ತಾರೆ, ನಾನು ಅಂದ್ಕೊಳ್ತೀನಿ ಬರೀ 3 ಮಕ್ಕಳು ಹುಟ್ಟಿದ್ರು ಅಂತ. ಸೊ ದಟ್ ವಾಸ್ ಅ ವೆರಿ ಹರ್ಟಿಂಗ್ ಕೈಂಡ್ ಆಫ್ ಅ ಸ್ಟೇಟ್ಮೆಂಟ್ ಬಿಕಾಸ್ ಐ ವಾಸ್ ಟೂ ಯಂಗ್ ಟು ಟೇಕ್ ದಟ್. ಸೊ ದೆನ್ ಐ ಡಿಸೈಡೆಡ್ ಓಕೆ ನಾನು ಇನ್ನೂ ಬದುಕಿರೋದಿಲ್ಲ. ಸೊ ದ್ಯಾಟ್ ಈಸ್ ವಾಟ್ ದ ಥಿಂಗ್ ಕೇಮ್ ಅಪ್ ಟು ಮೈ ಮೈಂಡ್. ಅಂದರೆ ಈಗ ನಮ್ಮ ಪೇರೆಂಟ್ಸ್ ಕೈಂಡ್ ಆಫ್ ದಿಸ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಸಿಚುವೇಶನ್ಸ್, ಯಾಕಂದರೆ ಯು ಬೀನ್ ಗೋಯಿಂಗ್ ಥ್ರೂ ದ್ಯಾಟ್. ಸೊ ಮಾರಿದ್ರೂ ಇದು ಮಾಡೋಕ್ಕಾಗಲ್ಲ ಅಂತ. ಸೊ ಹಾಗೇ ಅಂದ್ಕೊಂಡು ದೆನ್ ಇನ್ನೊಂದು ಲೈಕ್ ದ ರಿಲೇಟಿವ್, ಅತ್ತೆದು ಫಾರ್ ರಿಲೇಟಿವ್ಸ್ ಎಲ್ಲ ಇರ್ತಾರೆ, ಏನೋ ಬಂದಾಗ ಎಲ್ಲನೂ ಅಪ್ಪನ ಕಡೆ ರಿಲೇಟಿವ್ಸ್, ಅಮ್ಮನ ಕಡೆ ರಿಲೇಟಿವ್ಸ್ ಯಾರೂ ಇರಲಿಲ್ಲ. ಅಪ್ಪನ ಕಡೆದು ಒಂದು ತುಂಬ ಫಾರ್ ರಿಲೇಟಿವ್, ಅವ್ರು ಹೇಳ್ದಂಗೆ ಇದು ಚೆನ್ನೈಯಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಇದೆ, ಸರ್ಜರೀಸ್ ಫ್ರೀ ಮಾಡ್ತಾರೆ. ಇಟ್ಸ್ ಲೈಕ್ KR ಹಾಸ್ಪಿಟಲ್ ಮೈಸೂರಲ್ಲಿ ಇದೆ, ಈಗ ಮೋಸ್ಟ್ಲಿ ಬ್ಯಾಂಗ್ಳೂರ ವಿಕ್ಟೋರಿಯಾ ಹಾಸ್ಪಿಟಲ್ ಇದೆ, ವೇರ್ ದೇ ಡು ಫ್ರೀ. ಸೊ ನಾನು ಕಳಿಸೋಳಿಗೆ ಚೆನ್ನೈಗೆ, ನಾನು ಅಲ್ಲಿ ಚೆಕ್ ಮಾಡಿಸ್ತೀನಿ ಅಂತ. ಆವಾಗ ಕಳಿಸಿದ್ರು ಚೆನ್ನೈಗೆ. ಬಸ್ಸಲ್ಲಿ ಹೋದೆ. ಅಪ್ಪ KSRTC ವರ್ಕ್ ಮಾಡಿದ್ರೆ ನಮಗೆ ವರ್ಷಕ್ಕೆ ಅದೆಷ್ಟೋ 4 ಇಯರಲ್ಲಿ 4 trips ಫ್ರೀ ಸಿಗುತ್ತೆ, ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಫ್ಯಾಮ್ಲಿಗೆ ಮತ್ತು ಅವ್ರಿಗೆ. ಸೊ ನಾನು ನಮ್ಮ ಅಕ್ಕ ಇಬ್ಬರು ಹೋದ್ವಿ. ಸೊ ಐ ಡೋಂಟ್ ರಿಮೆಂಬರ್ ದಟ್ ನೇಮ್ ಆಫ್ ದ ಹಾಸ್ಪಿಟಲ್, ಬಟ್ ನನಗೆ ಅಡ್ಮಿಟ್ ಮಾಡಿದರು. ಸೊ 15 days ಓನ್ಲಿ ಚೆಕ್ ಮಾಡೋಕ್ಕೆ.
ಸೊ ಚೆಕ್ ಮಾಡೋಕೆ ಏನಂದರೆ ಆ ಪೆನ್ಸಿಲಿನ ಥರ ಇಂಜೆಕ್ಷನ್ಸು 1 ಶಾಟ್ ಕೊಟ್ಟರೆ 4 ಕೊಡ್ತಾರೆ. ಸೊ ಅದು ತಗೊಳ್ದ ತಕ್ಷಣ ಕೈಯೆಲ್ಲ ಊದ್ಬಿಡುತ್ತೆ, ನಡೆಯೋಕ್ಕಾಗಲ್ಲ. ನಾನು ಬೇಸಿಕಲಿ ತುಂಬ ಸ್ಕಿನ್ನಿ ಇದೆ, ಐ ವಾಸ್ ಲೈಕ್ 30 ಕಿಲೋಸ್. ಸೊ ಬರೀ ಬೋನೇ ಸಿಗ್ತಾ ಇರ್ತಿತ್ತು, ಫ್ಲೆಶೇ ಸಿಗ್ತಾ ಇರಲಿಲ್ಲ. ಸೊ ಇಟ್ ತುಂಬ ಡಿಫಿಕಲ್ಟ್ ಟಾಸ್ಕ್ ಇತ್ತು, ಚೈಲ್ಡ್ಹುಡ್ ಆ್ಯಂಡ್ ದ ಹೆಲ್ತ್ ಇಶ್ಯೂಸ್ ವಾಟ್ ಎವರ್ ಐ ಹ್ಯಾಡ್. ಸೊ ದೆನ್ 15 days ಅಬ್ಸರ್ವೇಷನ್ ಮಾಡಿದಾಗ ವೆನ್ ದೇ ಗೇವ್ ಲಿಟಲ್ ಪುಟ್ ಆನ್ ಲೈಕ್ ಬೆಟರ್ ಆದೆ. ಮತ್ತು ವಾಪಸ್ ಬಂದಾಗ ಅವ್ರು ಹೇಳಿದ್ರು ವರ್ಷಕ್ಕೆ ಒಂದು ಸಲ ಬರುತ್ತೆ, ದಟ್ ಈಸ್ ಮಾರ್ಚ್ ಟು ಜೂನಲ್ಲಿ ಎಲ್ಲ ಫ್ರಮ್ US ಇಂದ. ಏನೋ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೇಗೆ ಬರುತ್ತೆ ಅಂತ ನನಗೆ ಐಡಿಯಾ ಇಲ್ಲ, ಬಟ್ ವಾಟ್ ಎವರ್ ದ ರೀಪ್ಲೇಸ್ಮೆಂಟ್ಸ್ ಲೈಕ್ ಈಗ ವಾಲ್ರಿಸ್ಮೆಂಟ್ ಅದೆಲ್ಲ ಬರೋದು ವರ್ಷಕ್ಕೆ ಒಂದು ಸಲ ಬರುತ್ತೆ. ಸೊ ನಾನು ಹೋದಾಗ ಇದು ಸೆಪ್ಟೆಂಬರ್ ಅಕ್ಟೋಬರ್ ಇದ್ದಿತ್ತು. ಸೊ ನೆಕ್ಸ್ಟ್ ಇಯರ್ ಮೇನ್ ಹಾಸ್ಪಿಟಲ್ಗೆ, ಅಂದರೆ ಅವಾಗ ಬೇರೆ ಔಟ್ಲೆಟ್ ಥರ ಇತ್ತು ಅವ್ರದ್ದು, ಅಲ್ಲಿ ಅಡ್ಮಿಟ್ ಮಾಡಿದರು. ಸೊ ಮೇನ್ ಹಾಸ್ಪಿಟಲ್ನ ಏನು ಮೆಡ್ರಾಸ್ ಮೆಡಿಕಲ್ ಕಾಲೇಜ್ ಅಂತ ಮೇನ್ ಹಾಸ್ಪಿಟಲ್ ಇದೆ. ಸೊ ಅಲ್ಲಿಗೆ ಅಡ್ಮಿಟ್ ಮಾಡಬೇಕು ಅಂತ. ಸೊ ದೆನ್ ಆ ಟೈಮಲ್ಲಿ ಕಂಟಿನ್ಯೂ ಆಗ್ತಾಯಿತ್ತು, ಐ ವಾಂಟೆಡ್ ಟು ಸ್ಟೇ ಬ್ಯಾಕ್. ದೆನ್ ಅವಾಗ ರಾಜೀವ್ ಗಾಂಧಿದು ಡೆತ್ ಆಯಿತು. ಸೊ ಆ ಟೈಮ್ ಇಸ್ ನಂದು ಸರ್ ಅವಾಗ ಚೆನ್ನೈಲೇ ಆಗಿರೋದ್ರಿಂದ ಹೋಲ್ ಚೆನ್ನೈ ವಾಸ್ ಕ್ಲೋಸ್ ಡೌನ್. ಸೊ ಐ ಹ್ಯಾಡ್ ಟು ಕಮ್. ದೆನ್ ಅಗೇನ್ ಗೋ ಬ್ಯಾಕ್ ಇನ್ ದ ಮಂತ್ ಆಫ್ ಏಪ್ರಿಲ್, ಮತ್ತೆ ಅಬ್ಸರ್ವೇಷನ್ ಇಟ್ಟು ಮೇಯಲ್ಲಿ ನಂದು ಸರ್ಜರಿ ಆಯಿತು. 1991 ಸರ್ಜರಿ ಆಯಿತು ಮೇಯಲ್ಲಿ. ದಟ್ ಈಸ್ ಅ ಸಾಲಿಡ್ ಮೇಜರ್ ಸರ್ಜರಿ. ಆ್ಯಂಡ್ ಅಲ್ಲಿಯೂ ಅಷ್ಟೇ ದೆರ್ ವಾಸ್ ಲೈಕ್ ಯೂನಿಟ್ಸ್ ಆಯಿತಾ. ಈಗ ಆರ್ಥೋಪೆಡಿಕ್ ಯೂನಿಟ್, ಕಾರ್ಡಿಯೋ ಯೂನಿಟ್. ಅಪ್ಪ ಅಮ್ಮ ಅಲ್ಲಿ ಬಂದಿರೋಕ್ಕಾಗಲ್ಲ, ಬಿಕಾಸ್ ದೇ ಹ್ಯಾವ್ ಟು ಟೇಕ್ ಕೇರ್ ಆಫ್ ದ ಸಿಸ್ಟರ್ಸ್. ಆ್ಯಂಡ್ ಅವ್ರು ಬಿಟ್ಬಿಟ್ಟಿದ್ರಲ್ಲ, ಅವ್ರು ಅಂದ್ಕೊಂಡ್ರಲ್ಲ ಅವಳು ಬಂದರೆ ಬೋನಸ್ಸು, ಇಲ್ಲ ಅಂತಂದರೆ ಹೇಗರು ವಿ ಹ್ಯಾವ್ ಜಸ್ಟ್ ಲಾಸ್ಟ್ ದ ಹೋಪ್ ಥರ. ಸೊ ನನಗೆ ಬೇಜಾರಾಗ್ತಿರ್ಲಿಲ್ಲ, ಬಿಕಾಸ್ ಅವ್ರ ಸಿಚುವೇಶನ್ನು ನೋಡಿಬಿಟ್ಟು ಹಂಗೆ ಅನಿಸ್ತಿತ್ತು ನನಗೂ. ದೇ ಕಾಂಟ್ ಡೂ ಬಿಯಾಂಡ್ ದಿಸ್. ಇಟ್ಸ್ ಲೈಕ್ ಈಗ ವಿ ಹ್ಯಾವ್ ಮಲ್ಟಿಪಲ್ ಚಾನೆಲ್ಸ್, ಮಲ್ಟಿಪಲ್ ಸೋರ್ಸಸ್, ಯು ಕ್ಯಾನ್ ರೀಚ್ ಔಟ್ ಫಾರ್ ಪೀಪಲ್ ಟು ಹೆಲ್ಪ್ ಯು ನಾವು. ಬಟ್ ಆವಾಗ ಹಾಗಿರಲಿಲ್ಲ. ಅಂದರೆ ನಮ್ಮನೇಲಿ ಊಟ ಇಲ್ಲ ಅಂದ್ರೂ ಊಟ ಕೇಳೋಕ್ಕೆ ನಮ್ಗೆ ನಾಚಿಕೆ ಆಗ್ತಾಯಿತ್ತು. ಇಟ್ಸ್ ಲೈಕ್ ದ್ಯಾಟ್. ಅಂದರೆ ಯಾರ ಕೇಳಿದಾಗ ಊಟ ಆಯಿತು ಅಂತ ಹೇಳಬೇಕಿತ್ತು, ಹಾಗೆಲ್ಲ ಹೇಳಬಾರ್ದು, ನಿಂದು ಊಟ ಮಾಡಿಲ್ಲ ಅಂತ ಹೇಳಬಾರ್ದು ಅಂತ, ಆ ಥರ ನಮಗೆ ಸಾಕಿರೋದು. ಸೊ ನಮಗೂ ಈಗಲೂ ಅಷ್ಟೇ, ಯಾರಾದ್ರೂ ಮುಂದೆ ಏನಾದ್ರು ಓಪನ್ ಅಪ್ ಆಗಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ. ಇಟ್ಸ್ ಬಿಕಾಸ್ ವಿ ಬಿಲಾಂಗ್ ಟು ದ ಓಲ್ಡ್ ಜನ್ರೇಷನ್, ಸೊ ನಾಟ್ ದ ದಿಸ್ ಜನ್ರೇಷನ್. ಸೊ ಸರ್ಜರಿ ಆಯಿತು. ಆದಮೇಲೆ ದೆನ್ 10 days ಐ ವಾಸ್ ದೇರ್ ಓನ್ಲಿ. ನನ್ನ ನೋಡೋಕ್ಕೆ ಅದು ವೆರಿ ಫಾರ್ ರಿಲೇಟಿವ್, ಶಿ ವಾಸ್ ವೆರಿ ಓಲ್ಡ್ ಅತ್ತೆ, ಅದನ್ನು ಇನ್ನೊಂದು ಅತ್ತೆನೂ ಟ್ರೈನಲ್ಲಿ 2 ಟ್ರೈನಲ್ಲಿ ಊಟ ತೊಗೊಬರ್ಬೇಕು. ಸೊ ನನಗೆ ಬೆಡ್ಡಲ್ಲಿ ಎಲ್ಲ ಇದು ಸರ್ಜರಿ ಆದಮೇಲೆ ಅದೊಂದು ಹೇಳ್ತೀನಿ. ಸರ್ಜರಿ ಎಲ್ಲ ಆದಮೇಲೆ ನಾನು ಬೈಪಾಸ್ ಇಸ್ ಅ ವೆರಿ ಸ್ಮಾಲ್ ಸರ್ಜರಿ ಥರ. ಅವ್ರಿಗೆ ಡಾಕ್ಟರ್ಸ್ಗೆ ಒಂದು ಯೂನಿಟ್ ಆಫ್ ಡಾಕ್ಟರ್ಸ್ ಇರ್ತಾರೆ, ಒಂದು 11 ಜನ. ಸೊ ಆ ಡೇಯಲ್ಲಿ ಬೆಳಗ್ಗೆ 9 ಗಂಟೆಗೆ ಸ್ಟಾರ್ಟ್ ಮಾಡ್ತಾರೆ ಸರ್ಜರೀಸ್, ಆ್ಯಂಡ್ ಇಟ್ ವಿಲ್ ಗೋ ಆನ್ ಟಿಲ್ ಈವ್ನಿಂಗ್ 6 o'clock. ದಟ್ ಈಸ್ ಒನ್ ಯೂನಿಟ್ ಥರ. VPM ಯೂನಿಟ್, MCM ಯೂನಿಟ್, ಆ ಥರ ಒಂದೊಂದು ಯೂನಿಟ್ ಇರುತ್ತೆ. ಕಾರ್ಡಿಯೋಲಜಿಸ್ಟ್ ದೇರ್ ಯೂನಿಟ್ಸ್. ಸೊ ದಿಸ್ ವಾಸ್ ಮೈ VPM ಯೂನಿಟ್ ಅಂತ. ಸೊ ಒನ್ ಡಾಕ್ಟರ್ ಹೂ ಪರ್ಫಾರ್ಮ್ ಸರ್ಜರಿ ಆಸ್ ಲೈಕ್ ದ ಲಾಟ್ ಆಫ್ ಪೀಪಲ್. ಸೊ ಚಿಕ್ಕ ಮಕ್ಳಿಗೂ ಹಾರ್ಟ್ ಪ್ರಾಬ್ಲಮ್ಸ್ ಇರುತ್ತೆ ಹುಟ್ಟಿದಾಗ್ಲೂ. ಅಲ್ಲಿ ಒಂದು 3 month ಓಲ್ಡ್ ಬೇಬಿಗೂ ಓಪನ್ ಹಾರ್ಟ್ ಸರ್ಜರಿ ಮಾಡಿದರು. ಆಮೇಲೆ ಸರ್ಜರಿ ಆದಮೇಲೆ ಎಷ್ಟೊಂದು ಜನಕ್ಕೆ ಸ್ಪೀಚ್ ಹೊಟ್ಟೋಗುತ್ತೆ, ಎಷ್ಟೊಂದು ಜನಕ್ಕೆ ಲೈಕ್ ಸೈಡ್ ಎಫೆಕ್ಟ್ಸ್. ಇಟ್ಸ್ ಬಿಕಾಸ್ ದ ಇನಿಷಿಯಲ್ ಡೇಸ್ ಆಫ್ ಹಾರ್ಟ್ ಸರ್ಜರೀಸ್ ನಡೀತಾ ಇದ್ದಿದ್ದು. ಆ್ಯಂಡ್ ಚೆನ್ನೈ ವಾಸ್ ವೆರಿ ಆ್ಯಕ್ಯುರೇಟ್. ಐ ಮೀನ್ ದೇ ವೆ ಡೂಯಿಂಗ್ ವೆರಿ ಗುಡ್ ಅಂತ ಚೆನ್ನೈ ಹಾಸ್ಪಿಟಲ್. ಆ್ಯಂಡ್ ಇದು ಸರ್ಜರಿ ಕರ್ಕೊಂಡು ಹೋಗಿದ್ದು ಅಷ್ಟೇ ಗೊತ್ತು. ಲೈಕ್ ಐ ಹ್ಯಾಡ್ ಲಾಂಗ್ ಹೇರ್, ಚಾಪ್ ಮಾಡಿದರು, ಯಾಕಂದರೆ ಕಟ್ಟಬೇಕಲ್ಲ ಇದೆಲ್ಲ ಮಾಡೋಕ್ಕೆ. ನನ್ನ ಒಂದು ವೈಟ್ ಡ್ರೆಸ್ಸು. ಸೊ ಫುಲ್ ಕರ್ಕೊಂಡು ಹೋಗಿ ಸರ್ಜರಿಯಲ್ಲಿ ಆಯಿತು. ನನಗೆ ಕಾನ್ಷಿಯಸ್ಸೇ ಬರಲಿಲ್ಲ. ಸೊ ದ ಡಾಕ್ಟರ್, ಈಗಲೂ ನನ್ನ ರಿಪೋರ್ಟ್ಸಲ್ಲಿದೆ, ಶಾಕ್ ವಾಸ್ ಗಿವನ್. ಆ್ಯಂಡ್ ದೆನ್ ಬಿಕಾಸ್ ನನಗೆ ಬೆಳಗ್ಗೆ 9 ಗಂಟೆಗೆ ಸರ್ಜರಿ ಕರ್ಕೊಂಡು ಹೋಗಿ ನನಗೆ ಕಾನ್ಷಿಯಸ್ ಬಂದಾಗ ನೆಕ್ಸ್ಟ್ ಡೇ ಮಾರ್ನಿಂಗ್ 5 o'clock ಕಾನ್ಷಿಯಸ್ಸೇ ಬರಲಿಲ್ಲ. ಆ್ಯಂಡ್ ಸೊ ಡಾಕ್ಟರ್ಸ್ ಫೆಲ್ಟ್ ಆಲ್ಸೋ ದಟ್ ಐ ಆಮ್ ನಾಟ್ ಗೋನ್ ಟು ಮೇಕ್ ಇಟ್ ಥರ, ಯಾಕೆಂದರೆ ಅಷ್ಟೊಂದು ಲಾಂಗ್ ಪ್ರೋಸೆಸ್ ಆಗಿ ಇದೆಲ್ಲ ಆಗಿ. ದೆನ್ 5 o'clockಗೆ ಆವಾಗ ಸ್ವಲ್ಪ ಕುಗ್ಗಿದ್ದೀನಿ, ಅಂದರೆ ಹತ್ತಿದ್ದೀನೋ ಏನೋ ಶಬ್ದ ಮಾಡಿದ್ದೀನಿ. ಡಾಕ್ಟರ್ ಸರ್ಜರಿ ಮಾಡಿ ಡಾಕ್ಟರನ್ನೇ ವೇಟ್ ಮಾಡ್ತಾ ಇದ್ದಾರೆ, ಅಂದರೆ ಐ ಮೈಟ್ ಮೇಕ್ ಇಟ್ ಆರ್ ನಾಟ್. ಅದನ್ನು ದೇವ್ ಲೈಕ್ ಅದೇನೋ 24 hours ಆದಮೇಲೆ ಇಟ್ ಈಸ್ ನಾಟ್ ಪಾಸಿಬಲ್ ಥರ. ಸೊ 5 o'clock ಬಂದ ತಕ್ಷಣ ಸೆನ್ಸ್ ಬಂದಿದೆ. ಸೊ ಕಾಲು ಮೂವ್ ಮಾಡೋಕ್ಕಾಗಲ್ಲ, ಕೈ ಮೂವ್ ಮಾಡೋಕ್ಕಾಗಲ್ಲ, ಎಲ್ಲ ಕಡೆ ಪ್ರಿಕ್ ಮಾಡಿ ಎಲ್ಲ ಗ್ಲೂಕೋಸ್ ಅದು ಇದು ಎಲ್ಲ ಹಾಕ್ಬಿಟ್ಟಿದ್ದಾರೆ. ಸೊ ಐ ಜಸ್ಟ್ ದ ಮಿನಿಟ್ ಐ ಡಿಡ್ ದಿಸ್, ಕಾಲಲ್ಲೂ ಗ್ಲೂಕೋಸ್ ಹಾಕ್ಬಿಟ್ಟಿದ್ರು.
ಸೊ ಹಿಂಗೇನೋ ಮುಗ್ದ ತಕ್ಷಣ ಅದೇ ನೋಡ್ತಾನೆ ಇದ್ರಲ್ಲ, ಒಂದು ಆಯಾ ಓಡ್ಕೊಂಬಂದು ಐ ಸೆಡ್ ಏನು ಅಂತ. ನನಗೆ ತಮಿಳಂತೂ ಬರೋದೇ ಇಲ್ಲ, ಅಲ್ಲಿ ಫುಲ್ ತಮಿಳೇ. ಸೊ ಇಟ್ ವಾಸ್ ವೆರಿ ಡಿಫಿಕಲ್ಟ್ ಟು ಕಮ್ಯುನಿಕೇಟ್ ಆಲ್ಸೋ. ಒಂದೊಂದು ವರ್ಡ್ ಕಲ್ತಿದ್ದೀನಿ ಅವಾಗ. ಸೊ ಡಾಕ್ಟರ್ ಹೇಳಿದ್ರು ಏನು ಅಂತ. ನಾನಂದೆ, ನಾನು ಐ ವಾಂಟ್ ಟು ಪಾಸ್ ಯೂರಿನ್, ಐ ವಾಂಟ್ ಟು ಗೋ. ಅದಕ್ಕೆ ಅವ್ನು ಹೇಳ್ತಾ ಇದ್ದಾನೆ, ಹೋಗಿ ಬೆಡ್ ಪನ್ ತೊಗೊಂಡು ಬಂದ್ಬಿಟ್ಟು ಕೊಡು ಅಂತ. ನಂದೇನು, ನನಗೆ ಬೆಡ್ ಪನ್ ಬೇಡ, ನಾನು ಐ ವಾಂಟ್ ಟು ಗೋ ಟು ದ ಟಾಯ್ಲೆಟ್. ಕಾನ್ಷಿಯಸ್ ಬಂದಿದ್ದು 15 ಮಿನಿಟ್ಸ್ ಅಷ್ಟೇ. ನನಗೆ ಬಂದ ತಕ್ಷಣವೇ ಇಲ್ಲಿಗೆ ಇದಿಟ್ಕೊಂಡು ಕೈ ಮೂವ್ ಮಾಡೋಕ್ಕಾಗಲ್ಲ. ದೇ ವುಡ್ ಹವ್ ಕಟ್ ಫ್ರಮ್ ಹಿಯರ್ ಟಿಲ್ ಹಿಯರ್, ಆಯಿತಾ, ವಿತ್ ಪೈಪ್ಸು ಎಲ್ಲ ಹಾಕಿ. ನಾನಂದೆ ಐ ಹ್ಯಾವ್ ಟು ಗೋ ಟು ದ ವಾಶ್ರೂಮ್ ಅಂತ. ಆ ಡಾಕ್ಟರ್ ಬರೋಷ್ಗೆ ಆ ನರ್ಸ್ ನಮ್ಮೆಲ್ಲ ಕರ್ಕೊಂಡೋಗಿ, ನಾನು ಮಾಡೋಕ್ಕೆ ರೆಡಿ ಇಲ್ಲ ಅಂತ ಹೇಳಿದ ತಕ್ಷಣ ಅಲ್ಲಿ ಕರ್ಕೊಂಡೋಗಿ ಅಲ್ಲೆಲ್ಲ ನಿಂತ್ಕೊಂಡೆ ಇದು ಮಾಡು ಬಂದ ತಕ್ಷಣ ಡಾಕ್ಟ್ರು ಬೈದು ಐ ಸೆಡ್, ಅವಳು ಸರ್ವೈವ್ ಆಗಿರೋದೇ ಮೇನ್ ಥಿಂಗು, ಯಾಕೆ ಕರ್ಕೊಂಡು ಹೋದಿ ಅಂತ. ಇಲ್ಲ ಅವಳು ಕೇಳ್ತಾನೆ ಇಲ್ಲ, ಹಠ ಮಾಡ್ತಿದ್ದಾಳೆ ಅಂತ. ಸೊ ಡಾಕ್ಟ್ರ್ ಹೇಳಿದೆ, ಇಲ್ಲ 2 days ಅಡ್ಜಸ್ಟ್ ಮಾಡ್ಕೊ, ಅದಾದಮೇಲೆ. ನಾನಂದೆ, ನೋ, ಐ ವಾಂಟ್ ಟು ಗೋ ಡಾಕ್ಟರ್. ಐ ಮೀನ್ ಡಾಕ್ಟರ್ ನ್ಯೂ ಹೀ ಕುಡ್ ಸ್ಪೀಕ್ ಇಂಗ್ಲೀಷ್. ಸೊ ಐ ಸೆಡ್, ನೋ, ಐ ಕಾಂಟ್ ಡೂ ಇಟ್ ಇನ್ ದ ಬೆಡ್ ಪೆನ್, ಯು ಟೆಲ್ ಮೀ ಒನ್ ಥಿಂಗ್, ಐ ವಾಂಟ್ ಟು ಗೋ ಟು ದ ವಾಶ್ರೂಮ್ಸ್ ಅಂತ. ಅದಾದಮೇಲೆ ದೆನ್ ದೇ ಗೇವ್ ಮಿ ಒನ್ ಮೋರ್ ಇಂಜೆಕ್ಷನ್. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ it looks like, I'm fresh, and I had a new life in the sense, like, when the doctor said, ಡಾಕ್ಟರ್ ಈಗ ಹೇಳಲೇ ಇಲ್ಲ, ನಾನು ಎವ್ರಿ ಮಂತ್ ಚೆಕಪ್ ಹೋಗಬೇಕಿತ್ತು. 3-4 months ಆದಮೇಲೆ ಹೇಳ್ದ, ಐ ಆಮ್ ಟೆಲಿಂಗ್ ಯು, ದ ಗಾಡ್ ಸೇವ್ಡ್ ಯು. ಸೊ ಐ ಆಲ್ವೇಸ್ ಫೆಲ್ಟ್ ಐ ಹ್ಯಾಡ್ ಅ ಸೆಕೆಂಡ್ ಲೈಫ್ at 17. ಥ್ರೂ ದ ಬ್ಲೆಸಿಂಗ್ಸ್. ಎಸ್, ಅಟ್ 17. ವಾವ್, ವಾಟ್ ಅ ಸ್ಟ್ರಾಂಗ್ ವುಮನ್ ಯು ಆರ್. ಯಾಕೆಂದರೆ ಈ ಥರ ಕಥೆಗಳೆಲ್ಲ ಕೇಳಿದಾಗ ಇವತ್ತು ನಮಗೆ ಕಥೆ, ಬಟ್ ಯು ಹ್ಯಾವ್ ಸೇಲ್ಡ್ ಥ್ರೂ ದ್ಯಾಟ್, ಯು ಹ್ಯಾವ್ ಸರ್ವೈವ್ಡ್ ಆ್ಯಂಡ್ ಯು ಆರ್ ಲೈಕ್, ಯು ಕಮ್ ಸೋ ಫಾರ್. ಈಗ ಅನ್ಸುತ್ತೆ, ದಿಸ್ ಅ ಸೇಯಿಂಗ್ ಇನ್ ಇಂಗ್ಲೀಷ್, ಚೂಸ್ ವಾಟ್ ಯು ಆರ್ ಕ್ರೈಂಗ್ ಫಾರ್ ಕೇರ್ಫುಲಿ ಅಂತ. ಹೌದು, ಕೆಲವು ಸತಿ ನಾವೆಲ್ಲ ಏನದಕ್ಕೋ ತಲೆ ಕೆಡಿಸ್ಕೊಂಡು ನನ್ನ ಲೈಫಲ್ಲಿ ಹಿಂಗೆ ಹಾಗೆ ಅಂತೀವಲ್ಲ, ಕೆಲವು ಸತಿ ಈ ಥರದ್ದೆಲ್ಲ ಕೇಳಿದಾಗ ನಾವು ಯಾವುದಕ್ಕೆ ತಲೆ ಕೆಡಿಸ್ಕೊತ ಇದ್ದೀವಿ, ನಾವು ಯಾವ ಪ್ರಾಬ್ಲಮ್ಗಾಗಿ ನಾವು ಲೈಫ್ ಹಿಂಗೆ ಆಗೋಯ್ತಲ್ಲ ಅಂತ ಅನ್ಕೊತೀವಿ ಅಂತ ಅನ್ಸತ್ತೆ. ಟ್ರೂಲಿ ಯು ಆರ್ ಸಚ್ ಅ ಫೈಟರ್, ಯು ಆರ್ ಸಚ್ ಅನ್ ಇನ್ಸ್ಪಿರೇಷನ್. ಥ್ಯಾಂಕ್ ಯು. Hats off to your spirit. Really hats off to your spirit.